ಹುಚ್ಚಾಟ ಆತ್ಮಹತ್ಯೆ ನಿರ್ಧಾರ ಯಾಕೆ? ಸಾಯೋ ದಿನ ಆಗಿದ್ದೇನು? ಬಾಂಬ್ ತಂದಿದ್ದು ಎಲ್ಲಿಂದ? ಪ್ರೇಯಸಿ ರಮ್ಯಾ ಹೇಳಿದ್ದೇನು? ಪೊಲೀಸರ ತನಿಖೆ ಹೇಗಿದೆ? ಲವ್ ಬಾಂಬರ್ ಪಾಗಲ್ ಪ್ರೇಮಿ ನಾಗೇಂದ್ರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬ್ ತಂದಿದ್ದು ಎಲ್ಲಿಂದ? ಸ್ಫೋಟ ಹೇಗಾಯಿತು? ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ನಾಗೇಂದ್ರ ಅನ್ನವನು ನಾಡ ಬಾಂಬ್ ಸ್ಫೋಟಿಸಿಕೊಂಡು ಸೂಸೈಡ್ ಮಾಡಿಕೊಂಡ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ತುಮಕೂರು ಸಿದ್ದಾಪುರ ಪೊಲೀಸರಿಂದ ತನಿಖೆಯನ್ನ ಮಾಡಲಾಗ್ತಾ ಇರುವಂತದ್ದು. ಮದುವೆ ಆಗುವಂತೆ ರಮ್ಯಾಳನ್ನ ಪೀಡಿಸ್ತಾ ಇದ್ದ ನಾಗೇಂದ್ರ ಜಯನಗರದಲ್ಲಿ ರಮ್ಯಾ ರೂಮ್ಗೆ ಹೋಗಿ ಗಲಾಟೆಯನ್ನ ಮಾಡಿದ್ದ. ಚಾಕು ತೆಗೆದು ರಮ್ಯಾಳಿಗೆ ಇರಲಿಕ್ಕೆ ಪ್ರಯತ್ನವನ್ನ ಮಾಡಿದ. ಅಡ್ಡ ಬಂದಿದ್ದಂತ ರಮ್ಯಾ ಗೆಳತಿಗೂ ಕೂಡ ಇರಲಿಕ್ಕೆ ಪ್ರಯತ್ನ ಮಾಡಿದ್ದ. ಮದುವೆ ಆಗ್ತೀನಿ ಅಂತ ನಾಗೇಂದ್ರ ಜೊತೆ ಹೊರಟಿದ್ದ ರಮ್ಯಾ. ಮದುವೆ ಆಗ್ತೀನಿ ಓಕೆ, ಆತ ಚಾಕು ಎಲ್ಲ ತೋರಿಸಿದಂತ ಹಿನ್ನೆಲೆಯಲ್ಲಿ ಎದುರ್ಕೊಂಡ್ಬಿಟ್ಟು ಮದುವೆ ಆಗ್ತೀನಿ ಅಂತ ಹೇಳಿದ್ಲು. ಕಾರ್ನಲ್ಲಿ ಅಂಕೋಲಾಗೆ ತೆರಳ್ತಾ ಇದ್ದ ನಾಗೇಂದ್ರ ರಮ್ಯಾ ಸಿದ್ದಾಪುರ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ಲು. ರಮ್ಯಾ ಸ್ನೇಹಿತೆ ಕಾರು ಚಾಲಕನಿಗೆ ಸಿದ್ದಾಪುರ ಪೊಲೀಸರಿಂದ ಫೋನ್ ಮಾಡಲಾಗತ್ತೆ. ಚಾಲಕನಿಗೆ ಫೋನ್ ಮಾಡ್ತಾರೆ. ಎಲ್ಲಿದ್ದೀಯೋ ಅಲ್ಲೇ ಕಾರು ನಿಲ್ಲಿಸುವಂತೆ ಸೂಚನೆಯನ್ನ ಕೊಡಲಾಗುತ್ತೆ. ಜನನಿಬಿಡ ಪ್ರದೇಶದಲ್ಲಿ ಕಾರು ನಿಲ್ಲಿಸಿದ್ದ ಚಾಲಕ ಈ ವೇಳೆ ರಮ್ಯಾ ಮೇಲೆ ಚಾಕುನಿಂದ ನಾಗೇಂದ್ರ ಅಟ್ಯಾಕ್ ಮಾಡಿದ್ದಾನೆ. ತಪ್ಪಿಸ್ಕೊಂಡ್ಬಿಡ್ತಾಳೆ. ಬ್ಯಾಗ್ನಲ್ಲಿದ್ದಂತ ಬಾಂಬ್ ತೆಗೆದು ಬೆಂಕಿ ಹಚ್ಚಲಿಕ್ಕೆ ಯತ್ನ ಮಾಡಿದ್ದಾನೆ. ಬೆಂಕಿ ಹಚ್ತಾ ಇದ್ದಂತೆ ಚಾಲಕ ಮತ್ತೆ ರಮ್ಯಾ ಕೆಳಗೆ ಇಳಿದಿದ್ರು. ಕಾರ್ನಲ್ಲೇ ನಾಡ ಬಾಂಬ್ ಸ್ಫೋಟಗೊಂಡು ಆತ ಸಾವನ್ನಪ್ತಾನೆ. ಎರಡು ತಗೊಂಡ್ಬಂದಿರ್ತಾನೆ ನಾಡ ಬಾಂಬ್ ಅನ್ನು. ಒಂದನ್ನ ರಮ್ಯಾ ಹೊರಗಡೆ ಎಸ್ದು ಬಿಡ್ತಾಳೆ, ಇನ್ನೊಂದು ಅಲ್ಲೇ ಸ್ಫೋಟ ಆಗುತ್ತೆ. ಅದಾದ್ಮೇಲೆ ಆ ಒಂದು ನಾಡ ಬಾಂಬ್ ಏನ್ ಸಿಕ್ಕಿರುತ್ತಲ್ಲ ಅದನ್ನ ಮೆಗ್ಗರ್ ಬಳಸಿ ಪೊಲೀಸರು ನಿನ್ನೆ ಅದನ್ನ ಬ್ಲಾಸ್ಟ್ ಮಾಡಿದ್ರು. ಅದರ ತೀವ್ರತೆನೆ ಬೆಚ್ಚಿ ಬೀಳುವಂತಿತ್ತು. ಬಾಂಬ್ ಎಲ್ಲಿಂದ ತಂದ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ತನಿಖೆ ಮಾಡಲಾಗ್ತದೆ. ಅಂಕೋಲಾದಲ್ಲಿ ಬಾಂಬ್ ತಯಾರಿಸಿ ತಂದಿರುವಂತ ಮಾಹಿತಿ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಈ ಒಂದು ಲವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ನಾಡ ಬಾಂಬ್ ಅನ್ನ ಎಲ್ಲಿಂದ ತರಲಾಗಿತ್ತು, ಯಾರು ತಯಾರು ಮಾಡಿದ್ದು, ಏನೇನೆಲ್ಲ ಬಳಕೆ ಮಾಡಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಯಾವ ರೀತಿಯಾಗಿ ತನಿಖೆ ಮಾಡಲಾಗ್ತದೆ ಈಗ? ಅಂದ್ರೆ ಒಂದ್ ಕಡೆ ತುಮಕೂರು ಪೊಲೀಸರು ಮತ್ತು ಒಂದ್ ಕಡೆ ಅಂಕೋಲದ ಪೊಲೀಸರು. ಎಸ್, ಖಂಡಿತವಾಗ್ಲೂ ಪೃಥ್ವಿ, ಈ ಪಾಗಲ್ ಪ್ರೇಮಿ ನಾಗೇಂದ್ರನಿಂದನೇ ಈತನ ಪ್ಲಾನಿಂಗ್ ಹೇಗಿತ್ತು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಬಯಲಾಗಿರುವಂಥದ್ದು. ಅದರಲ್ಲೂ ಕೂಡ ಅಷ್ಟೇ 10 ದಿನಗಳ ಹಿಂದೆ ಈತ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದು ಜಯನಗರದ ಬೋವಿ ಕಾಲೋನಿಯಲ್ಲಿ ರಮ್ಯಾಳನ್ನ ಭೇಟಿ ಆಗ್ತಾನೆ. ಭೇಟಿಯಾಗಿ ಅವತ್ತೂ ಕೂಡ ಅಷ್ಟೇ ಮದುವೆ ಆಗುವಂತೆ ಪೀಡಿಸ್ತಾನೆ. ಆ ಸಂದರ್ಭದಲ್ಲಿ ಆಕೆ ನಿರಾಕರಿಸ್ತಿದ್ದಂತಹ ವೇಳೆಯಲ್ಲಿ ಆಕೆಯನ್ನು ಅಲ್ಲಿಯೂ ಕೂಡ ಅಷ್ಟೇ ಕೊಲೆ ಮಾಡ್ತೀನಿ ಅನ್ನುವಂಥ ಒಂದು ಬೆದರಿಕೆಯನ್ನು ಹಾಕ್ತಾಳೆ. ಜೊತೆಗೆ ಈತನ ಹುಚ್ಚಾಟವನ್ನು ನೋಡಿ ಇಲ್ಲ ಆಯಿತು ಮದುವೆ ಆಗೋಣ ಅನ್ನೋ ನಿರ್ಧಾರಕ್ಕೂ ಕೂಡ ಬರ್ತಾಳೆ. ಆದರೆ ಇದಾಂತ ಬಳಿಕ ನೀನು ವಾಪಸ್ ಆಂಕೋಲಕ್ಕೆ ಹೋಗುವಂತನೂ ಕೂಡ ಹೇಳ್ತಾನೆ. ಆದರೆ ಆಂಕೋಲಕ್ಕೆ ಹೋಗದೆ ಆತ ಬೆಂಗಳೂರಿನಲ್ಲೇ PGಯಲ್ಲಿ ಉಳ್ಕೊಳ್ತಾನೆ. ಕಳೆದ ಶನಿವಾರವೂ ಕೂಡ ಅಷ್ಟೇ ಆತ ಎಗೈನ್ ಆಕೆ ರೂಮ್ ಮುಂಭಾಗಕ್ಕೆ ಬಟ್ಟೆ ಸಮೇತವಾಗಿ ಬರ್ತಾನೆ. ಈಗ ನೀನು ಬಾಗಿಲು ತೆಗಿ ಅಂತಲೂ ಕೂಡ ಹೇಳ್ತಾನೆ. ಬಾಗಿಲು ತೆಗೆದಂತಹ ವೇಳೆಯಲ್ಲಿ ಮದುವೆ ಆಗಿಲ್ಲ ಅಂತಂದ್ರೆ ಇಲ್ಲೇ ಕೊಲೆ ಮಾಡ್ತೀನಿ ಅನ್ನೋಂಥ ಒಂದು ಬೆದರಿಕೆಯನ್ನು ಹಾಕ್ತಾನೆ. ಜೊತೆಗೆ ಚಾಕುವಿನಿಂದಲೂ ಕೂಡ ಅಷ್ಟೇ ಅಲ್ಲೇನ ಮಾಡಕ್ಕೆ ಮುಂದಾಗ್ತಾನೆ. ಜೊತೆಗೆ ಆಕೆ ರೂಮ್ ಮೇಟ್ ಕೂಡ ಅಷ್ಟೇ ಅಲ್ಲಿ ರಕ್ಷಣೆಗೆ ಮುಂದಾಗ್ತಾನೆ. ಆಕೆಯ ಮೇಲೂ ಕೂಡ ಅಟ್ಯಾಕ್ ಮಾಡಕ್ಕೆ ಮುಂದಾಗ್ತಾನೆ. ಯಾವಾಗ ಈತನ ಹುಚ್ಚಾಟ ಹೆಚ್ಚಾಯಿತು ಇಮಿಡಿಯೇಟ್ ಆಗಿ ಆಕೆನೂ ಕೂಡ ಅಷ್ಟೇ ಕನ್ವಿನ್ಸ್ ಆಗ್ತಾಳೆ. ಆಯಿತು ಈಗಲೇ ಮದುವೆ ಆಗೋಣ ನಡಿ ಅಂತ ಹೇಳ್ಬಿಟ್ಟು ಒಂದು ಕಾರನ್ನು ಬುಕ್ ಮಾಡಿಕೊಂಡು ನೇರವಾಗಿ ಅಂಕೋಲ ಕಡೆ ಹೋಗ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಮಾರ್ಗ ಮಧ್ಯೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಎಗೇನ್ ಆತ ಚೇಂಜ್ ಆಗ್ತಾ ಹೋಗ್ತಾನೆ. ನಾವಿಬ್ಬರೂ ಕೂಡ ಅಷ್ಟೇ ಸಾಯುವಂಥ ನಿರ್ಧಾರ ಮಾಡೋಣ, ಯಾಕಂದರೆ ನಾವು ಮದುವೆ ಆಗುವಂಥದ್ದೇ ಬೇಡ, ಸತ್ತೋಗ್ಬಿಡೋಣ. ಯಾಕಂದ್ರೆ ನಾವು ಬೆಂಗಳೂರು ಇಲ್ಲೆಲ್ಲಾದ್ರೂ ಸತ್ರು ಕೂಡ ಅಷ್ಟೇ ಮನೆಯವರಿಗೆ ಬಾಡಿಗಳು ಕೂಡ ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರ ಆಂಕೋಲಾಗ ಹೋಗಿ ಸಾವನ್ನಪ್ಪಣ ಅಂತ ಹೇಳ್ಬಿಡ್ತಾನೆ. ಎಲ್ಲೊಂದು ಕಡೆ ಆಕೆ ಭಯಗೊಳ್ತಾಳೆ. ಇಮಿಡಿಯೇಟ್ ಆಗಿ ಸ್ನೇಹಿತೆಗೂ ಮೆಸೇಜ್ ಕೂಡ ಹಾಕ್ತಾಳೆ. ಸ್ನೇಹಿತೆ ಕೂಡ ಎಗೈನ್ ಹೋಗ್ಬಿಟ್ಟು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಈ ರೀತಿ ಅಂತ ದೂರನ್ನ ಕೊಡ್ತಾಳೆ. ಆ ಒಂದು ದೂರಿನನ್ವಾಗಿ ಪೊಲೀಸರ ತನಗೆ ಕಾರು ಚಾಲಕನ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಎಲ್ಲಿದೆಯೋ ಅಲ್ಲೇ ನಿಲ್ಲಿಸು ಕಾರು, ಜನ ಎಲ್ಲಿರ್ತಾರೆ ನಿಲ್ಲಿಸು ಅನ್ನೋಂಥ ವೇಳೆಯಲ್ಲಿ ಅಥವಾ ಹೋಗಿ ಜನ ಇರುವಂಥ ಪ್ಲೇಸ್ನಲ್ಲಿ ನಿಲ್ಸಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ನಾಗೇಂದ್ರ ಚಾಕುವಿನಿಂದ ಹಲ್ಲೆ ಮಾಡಕ್ಕೆ ಮುಂದಾಗ್ತಾನೆ. ಜೊತೆಗೆ ನಾಡ ಬಾಂಬ್ಗಳನ್ನು ತಂದಿದ್ದು ಅದನ್ನು ಕೂಡ ಸ್ಫೋಟಿಸ್ಕೊಂಡ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಆಕೆಯನ್ನು ಕೂಡ ಸಾಯಿಸುವಂಥ ಒಂದು ಪ್ಲಾನ್ ಆಗಿರುತ್ತೆ. ಅದು ಎಲ್ಲೋ ಒಂದು ಕಡೆ ಅದೃಷ್ಟವಶಾತ್ ರಮ್ಯಾ ಬದುಕುಳಿತಾಳೆ. ಸದ್ಯಕ್ಕೆ ನಾಡ ಬಾಂಬ್ಗಳನ್ನು ಎಲ್ಲಿಂದ ತಂದ ಅನ್ನುವಂಥದ್ರ ಬಗ್ಗೆ ಪತ್ತೆ ಮಾಡಿದರೆ ಆಂಕೋಲದಿಂದ ತಂದಿರುವಂಥದ್ರ ಬಗ್ಗೆ ಕೂಡ ಮಾಹಿತಿ ಇದ್ದು ಆಂಕೋಲದಲ್ಲಿ ಎಲ್ಲಿಂದ ತಂದ ಏನು ಅನ್ನೋಂಥದ್ರ ಬಗ್ಗೆ ತುಮಕೂರು ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿರುವಂಥ ಸದ್ಯಕ್ಕೆ ಆಂಕೋಲ ಪೊಲೀಸರ ಸಂಪರ್ಕದಲ್ಲಿ ಕೂಡ ಇದ್ದು ಪರ್ಟಿಕ್ಯುಲರ್ ಆಗಿ ಏನೆಲ್ಲ ಆತ ನಾಡ ಬಾಂಬನ್ನು ಸ್ಫೋಟಿಸೋದಕ್ಕೆ ಅಲ್ಲಿ ಬಳಕೆ ಮಾಡಿದ್ದ, ಜೊತೆಗೆ ಯಾವ ಕಾರಣಕ್ಕೋಸ್ಕರ ತಂದಿದ್ದ, ಎಷ್ಟು ಬಾಂಬ್ಗಳನ್ನು ತಂದಿದ್ದ ಅನ್ನೋಂಥದ್ರ ಬಗ್ಗೆ ಕೂಡ ಅಷ್ಟೇ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿರುವಂತಹದ್ದು ಪೃಥ್ವಿ. ಓಕೆ.